ನಡಿ ಹೋಗಿ ಹರ್ಕೆನಾದ್ರು ತೀರ್ಸ್ಬಿಡದ. ಹಿಂಗೆ ಕುತ್ಕೊಂಡ್ರೆ ಹೆಂಗದದು? ಹೆಂಗ್ ತೀರ್ಸೋದು ಹರ್ಕೆಯ? ತಿನ್ಕೊಂಡಲ್ಲ ನಿಮ್ಮ ಮೊಮ್ಮಗಳು ಕೋಳಿಯ? ಇನ್ಯಾವ್ದ್ರಲ್ಲ ಹರ್ಕೆ ತೀರ್ಸವ? ತಿನ್ಕೊಂಡಲ್ಲ ಬಾಯಿ ಸರಿಲ್ಲ ಕೈ ಸರಿಲ್ಲ ಅನ್ನೋದು ನಮ್ಮನ್ನ ಮಾತಾಡಿದ್ರೆ ಅಯ್ಯೋ ಅಯ್ಯೋ ಅಯ್ಯೋ. ಅದು ಯಾಕೆ ಬಂದ ಇಲ್ಲ ಇದನ್ನು ಎತ್ತಾಗಡೆ ದೂರದ ಮನೆ ಕಟ್ಕೊಡ್ಬೇಕಾಯ್ತು. ಕಟ್ಕೊಂಡಿದ್ದೆ ತಪ್ಪಾಗೋಯ್ತು. ಥೂ ಅದಕ್ಕೆ ನದ್ದೀರ ಹತ್ರದ ಕೊಟ್ಕೋಬೇಡ ಅನ್ನೋದು ಇರ್ತೀಯ. ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ. ಅಯ್ಯೋ ಏನು ಮಾತಾಡ್ದಾನೆ ಬಂದ್ಬಿಟ್ಟಿಯಾ? ಹಾ ಬಾಯಿ ಬಂದಂಗೆ ಬೋಲ್ಟ್ ಬಂದಿದ್ದೀನಿ ನೀನು. ಬಾಯಿ ಬಂದಂಗೆ ನನ್ನ ಮಗಳಿಗೆ ನೀನು ಹೆಂಗ್ ಬೋದೆ ನೀನು ನನ್ನ ಮಗಳಿಗೆ? ಅಮ್ಮ ಕೂತ್ಕೊ ಬಂದ್ಕೊಂಡು ನೀನು ಮಾತಾಡೆ. ನೋಡು ಲಕ್ಷ್ಮಿ, ಅರ್ಕೆಗಳ ಮಡಿಕಬೇಡ್ದು. ಹೋಗ್ಬಿಟ್ಟು ಅರ್ಕೆ ತೀರ್ಸ್ಕೊ ಬಂದ್ಬಿಡದ ಅಲ್ವಾ? ಇನ್ನೇನ್ ಮಾಡಿ ತಿನ್ಕೊಂಡಿದ್ಕೆ ತಪ್ಪು ಕಟ್ಕೊಂಡು ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡದ. ನೋಡಿ ಮತ್ತೆ ನೀ ಸುಮ್ ಕೂತ್ಕೊಳ್ಳಿ ನೀವು. ನಮ್ಮ ಕಷ್ಟ ನಮ್ಗೆ ಕಾಸಿಲ್ಲ ಏನಿಲ್ಲ ಅಂತ ಏನಾರೇ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರೆ ಕೇಳ್ಸಕ್ಕಿಲ್ಲ. ಇವಾದ್ರೆ ಬೇಕಲ್ಲ ತಿರ್ಗಕ್ಕೆ ಹೋಗ್ಬೋದಲ್ಲ, ಅದಕ್ಕೆ ಇವಾದ್ರೆ ಚಂದ ಕೇಳಿಸ್ಬಿಡ್ತವೆ. ಇದು ಏನ್ ತರ ನೀನು ಅವತಾರ? ನೀನು ಅವತಾರ ಏನು? ಹಿಂಗ್ ತರಕಾರಿಗಳನ್ನ ತಗೊಂಡು ನಂಗೆ ಅರ್ಧ ಹುಚ್ಚಿಡ್ತಿದ್ದಲ್ಲ ನೀನು. ಯಾವ ತರಕೇನು ಕಮ್ಮಿ ಇಲ್ಲ ಈ ಯಾವ ತರಕೆ. ಹಿಂಗೆ ಎಷ್ಟೊತ್ತು ಹೇಳಿದಾರೆ ನಿನ್ಗೆ ತರಕಾರಿಗಳನ್ನ ತಗೊಂಡು ಕುತ್ಕೊಬೇಡ ಅಂತ? ಅದೆಲ್ಲಿ ಗದ್ಕೆ ತಗೊಂಡ್ಬಿಟ್ನು. ನನ್ಗಂತೂ ನಿಮ್ದಿಲ್ಲ ಮನೇಲಿ. ಎಲ್ರ ಇಂದು ಒಂದು ಹುಚ್ಚು ಎಲ್ರಿಂದ ಎಲ್ಗೂ ನಿಗ್ರೋದ್ರು ಹಾಳಾಗೋದ್ರು ನಿಮ್ಗೆ ಅಂದಿರಲ್ಲವ. ಎಲ್ಗೊಂಟಾದ್ರು ಒಬ್ರು ಸದ್ದಿಲ್ವಲ್ಲ. ಎಲ್ಗೋದ್ರು? ಇನ್ನೆಲ್ಗೋದರು? ಮತ್ತೆಮ್ಮ ಕೆಲ್ಸಕ್ಕೆ ಹೋಗವ್ರೆ ನೋಡ್ರಿ. ನಿಮ್ಗೆ ಹೇಳೋದು ಕೇಳ್ಕೊಳ್ಳಿ. ನೀವಿಬ್ರು ನಾಳೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡದ ಆಯ್ತಾ? ಕಿರಿಯಂಗೆ ಹೆಣ್ಣು ನೋಡಕ್ ಹೋಗ್ಬೇಕು. ಫಸ್ಟ್ ದೇವ್ರು ಮನೆ ದೇವ್ರು ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡದ. ರೆಡಿ ಆಗ್ಬಿಡಿ. ಲಕ್ಷ್ಮಿ ಏನೋ ಕರ್ದ? ಇಲ್ಲ ಏನು ಕರ್ದಿಲ್ಲ. ಅದೇ ಗಿರ್ಜತಿ ಕರೆಕಿಲ್ವತ್ತೆ. ನಾನೇ ಕರೆಕ್ ಹೋಗ್ರೆ ಅವಳನ್ನ? ನಾನೇ ಕರೆಕ್ ಹೋಗನೆ? ನಾ ಕರೆಕ್ ಹೋಯ್ತಿಲ್ಲ ಏನೂ ಇಲ್ಲ ಅಷ್ಟೇ. ಮತ್ತೆ ಅಮ್ಮ ಕರಿಗಿರಿ ಅಂದ್ರೆ ಬೇಕಾದಳು ಮಗಳನ್ನ ಕರೀಲಿ, ಬ್ಯಾಡ್ದೇರೋಳು ಇರ್ಲಿ. ನಾನ್ ಮಾತ್ರ ಹೋಯ್ತಿಲ್ಲ. ಕರೆಯವಳನ್ನ ಕರಿಯನೇಕಿಲ್ಲ, ಕರೆದಿರೋಳನ್ನ ಕರಿಬೇಡ ಅನ್ನಕಿಲ್ಲ. ಕರೀಲಿ ಕರೆದರೆ ಇಲ್ಲಿ ನೋಡ್ರಿ. ನಾವು ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದ್ಬಿಡಕಾಯ್ತದೆ. ಅಯ್ಯೋ ಇವಮ್ಮ ಕರೆದವ್ರೆ ಬರಕಿಲ್ಲ ಅಂತ ಕರೆದು ಬಿಡಿ ಹೋಗಿ. ಬುದ್ಧಿ ಹೇಳಂಗದ್ರಿ ನೀವು? ನಿಮ್ ಚಿಕ್ಕ ತೊಳ್ಕೊಂಡು ನೀವು ಎದ್ದಳಿ ಮೇಕೆ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಇದು ಮುದುರು ಹೊಡ್ಕೊಳ್ಳಿ ಮನೆಗ ಮನೆ ಸೀಟ್ಕೊಳ್ಳಿ ಇಬ್ರು. ನನ್ಗೆ ಆಯ್ಕಿಲ್ಲ ಕಣತೆ. ಆಯ್ಕಿಲ್ಲ ಕೆಲಸ. ನಿಮ್ಮವ್ವ ಹೊರಗಡೆ ಕೊಟ್ಟಿ ಮಡಗಿದಲ್ಲ ನಿನ್ನ ಕುಣಿಸ್ಕೊಂಡು ಕುತ್ಕೊಂಡು ಇಟ್ಟಾಕಕ್ಕೆ. ಬಾಯಿ ಮುಚ್ಕೊಂಡು ಪಟ್ ಇಬ್ರು ಕೆಲಸ ಮಾಡ್ಕೊಂಡು ನೀನು ಬಿಟ್ಟಿ ಕತ್ತಿಯದಲ್ಲ. ಇಬ್ಬರಿಗೂ ಹೇಳ್ತಾ ಇರೋದು ಹೋಗಿ ಕೆಲಸ ಮಾಡ್ಕೊಂಡು ಕುತ್ಕಿದೊಂದು ಗೋಳು. ಅತೇ ಅತೇ ಓ ಕೇಳ್ಸರಿ ಹೇಳು ಅದಿಯಾ? ನಾಳೆಗೆ ಹೋಗಿ ಮಂದಿರ್ಗೋ ಪೂಜೆ ಮಾಡ್ಸ್ಕೊಬರದ ಅಂತ. ಸರಿ ಸರಿ. ಗಿರ್ಜೆ ಕರ್ದ್ಬಿಡು ಗಿರ್ಜೆಯ. ನಾನು ಮಾತ್ರ ಕರೆಯಕಿಲ್ಲ. ನನ್ನ ಮಗಳನ್ನ ಕರಿ. ನನ್ನ ಕೈಲಿ ಬೈಸ್ಕೊಂಡು ಆಡಿಸ್ಕೊಂಡು ನನ್ಗೇನು ಬೇಕಾಗಿಲ್ಲ ಕರೆಯಕ್ಕೆ ನಾನು. ಅಯ್ಯೋ ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಅಡಿಯೇ? ಏನ್ ಮಾಡಿದ್ಲು ಅಂತ ಅಂಗಡಿ? ಇನ್ನೇನ್ ತಪ್ಪು ಮಾಡ್ಬೇಕು? ದೇವ್ರ ಬಿಟ್ಟು ಕೋಳಿನ ತಿನ್ಕೊಂಡಾಳೆ ನಿನ್ನ ಮೊಮ್ಮಗಳು. ನಿನ್ನ ಮಗಳು ಕೇಳಕ್ ಹೋದ್ರೆ ನನ್ನ ಜೊತೆ ಜಗಳ ಕೊಡ್ತಾಳೆ. ಅದಕ್ಕಿಂತ ಏನ್ ಮಾಡ್ಬೇಕಾಗಿತ್ತು? ಅದಕ್ಕಿಂತ ಏನ್ ಮಾಡಕಾಗಿತ್ತಮ್ಮ? ನಾ ಕರೆಯಲ್ಲ ಕಣಮ್ಮ. ಅಯ್ಯೋ ನನ್ನ ಮಗಳು ತಿಂದರೆ ಇನ್ಯಾರು ತಿಂದರು? ನನ್ನ ಮೊಮ್ಮಗಳಿಗೆ ತಾನೇ ಬಿಟ್ಟಿದ್ದು ಕೋಳಿಯ ಬಿಡು. ಅವಳೆ ತಿನ್ಕೊಂಡವಳೆ ಅಷ್ಟೀಯ. ಏನಿಲ್ಲ ಕತೆ. ಏನ್ ಕಮ್ಮಿ ಇಲ್ಲ, ಇದಕ್ಕೇನ್ ಕಮ್ಮಿ ಇಲ್ಲ. ಅದ್ಯಾಕೆ ನಮ್ಮ ತಂಗಿ ಜೊತೆ ಜಗಳಾಡ್ದಂತಲ್ಲ ನೀನು? ನಮ್ ಗಿರ್ಜುನ್ಗಂಗೆಲ್ಲ ಬೊಯ್ದಂತಲ್ಲ ನೀನು? ಮುಂದಲೆನೆಲ್ಲ ಹಿಡ್ಕೊಂಡಿದಿ ಅಂತಲ್ಲ? ನಿಮ್ಮ ಅಪ್ಪನ ಮನೆಯಿಂದ ಏನ್ ಹೊತ್ಕೊಂಬಂದ್ ಸಾಕಾಗಿದ್ದಿ? ನಾ ತಂಗಿ ಜೊತೆ ಜಗಳಾಡ್ತಿದಿ ಅಂತಲ್ಲ? ಬಿಟ್ಬಿಡ್ತೀನಿ ಜಗಳಾಡ್ದನೆಯ. ನಿನ್ ತಂಗಿ ಮಗಳನ್ನ ಬಂದು ಕೋಳಿ ತಿನ್ಬಿಟ್ಟು ನನ್ನ ಮನೆಗೆ ಕೋಳಿ ಪುಕ್ಕ ಕೊಟ್ಬಿಟ್ಟು ಕೋಳಿ ಪುಕ್ಕವ ಗೊತ್ತಾ? ಅವಳ ಬಿಟ್ಬಿಟ್ಟಾನ ನಾನು. ಏನ್ ಹೇಳ್ತಾ ಇದ್ದೀನಿ ನೀನು? ಏನ್ ಹೇಳ್ತಾ ಇದೀಯ ಅಂತ? ತಂಗಿ ಮಗಳಿರೋದು ತಿನ್ನಕೆಯ ಉಣ್ಣಕೆಯ. ಇನ್ನೇನ್ ಮಾಡಕ್ಕಿದ್ದಾಳು? ತಿನ್ಕೊಂಡ್ರೆ ಏನಾಯ್ತು ಕೋಳಿಯ? ದೇವ್ರ ಬಿಟ್ಟಿಗ ಕೋಳಿ ತಿನ್ಕೊ ಅಂತ ಹೇಳಿದಾರೆ ನಿನ್ ತಂಗಿ ಮಗಳನ್ನ. ನಿನ್ ತಂಗಿ ಮಗಳು ಬಂದಿದ ದೊಡ್ಡ ಹೋಗ ಬಂದಿದ ತಿನ್ಲಾಕ ಅವ್ರ ಅಪ್ಪನ ಕೈ ತರ್ಸ್ಕೊಂಡು ಅವ್ರ ಕೈ ತರ್ಸ್ಕೊಂಡು ನಮ್ಮ ಪಟ್ಟಿಗೆ ತುಂಬಾ ಕೋಳಿಗಳವಲ್ಲ. ನಾನು ಕೋಳಿನೇ ಬೇಕಾಗಿತ್ತ? ನಾನು ಕೋಳಿನೇ ಬೇಕಾಗಿತ್ತ ನಿನ್ ತಂಗಿ ಮಗಳಿಗೆ ಅಂತ ಕೇಳ್ತಾ ಇರೋದು. ಈ ಸಪೋರ್ಟ್ ಮಾತಾಡ್ಕೊಂಡು ಬರ್ತಾ ಇದೀನಿ. ಸಪೋರ್ಟ್ ಮಾಡ್ಕೊಂಡು ನನ್ ಕೋಳಿ ತಕೊಂಡ್ರೆ ಆಯ್ತು. ತಕೊಳ್ದ್ರೆ ಏನ್ ಬ್ಯಾಡ ಅಂದ್ಬಿಟ್ಟದ ದೇವ್ರು. ನೀನ್ ಕೋಳಿ ತಕೊಳ್ಳೋದು ಪಾಪ ಏನ್ ತಿಂಡೆ ಬಿಡ್ತು. ಏನೀಗ ನೀನ್ ಏನ್ ಮುಂದೆಲ್ಲ ಹಿಡ್ಕೊಂಡು ಜಗಕ್ಕೆ ಹೋಗಿದ್ದಿ ಅಂತ ನೀನು? ಆನ ಮರಿದಿಲ್ವ ನಿನ್ಗೆ? ಬಾಯ ಮುಚ್ಕೊಂಡಿದ್ದು ಬಿಡು ಸರಿ. ಯಾಕಪ್ಪ ಇಷ್ಟು ಖುಷಿಯಾಗಿದ್ದಿ? ಖುಷಿಯಾಗಿವ್ನಿ ಕಣವ, ಖುಷಿಯಾಗಿವ್ನಿ. ನನ್ಗೆ ಸಿರಿ ಬಂದ್ಬಿಡದೆ ಅದಕ್ಕೆ ಖುಷಿಯಾಗಿವ್ನಿ. ಹಿಂಗೆ ಇರಿ, ಯಾವಾಗ್ಲೂ ಹಿಂಗೆ ಇರ್ಬೇಕು. ಗಂಡ ಇರ್ತೀರಂದ್ರೆ ಹಿಂಗೆ ಇರ್ಬೇಕು. ನಿನ್ಗೆ ಮಾನ ಮರಿದಿದ್ದ ಮಾನ ಮರ್ಯಾದೆ ನಿನ್ಗೆ ಚೂರರೆ. ನಿನ್ಗೆ ಬೀಟ್ಲಿ ನಿಂತ್ಕೊಂಡು ಜಗಳಾಡ್ತಿದ್ದಲ್ಲ ನೀನು. ನಾಳೆಗೆ ನಾವು ನೋಡಿದ್ರೆ ಮಾಲನ್ನ ಸೊಸೆ ಮಾಡ್ಕೊಳ್ಳೋದಂತ ನಾವಿವಿ. ನೀನು ಈಗ್ಲೇ ಹಿಂಗ ಆಡಿದ್ರೆ ಅವಳು ಹೆಣ್ಣು ಕೊಟ್ಟಂಗ ಆಯ್ತಾ? ನಾನು ಕನ್ಸಲ್ ತಿಳ್ಕೊಬೇಡ. ನನ್ನ ಮನೆಗೆ ಅವಳನ್ನ ತಂದ್ಬಿಟ್ರೆ ಮನೆ ಗುಡಿಸಿ ಗುಂಡಾಂತರ ಆಗ್ಬಿಡ್ತದೆ. ಗುಂಡಾಂತರ ಅವಳನ್ನ ನಮ್ಮ ಮನೆಗೆ ಏನ್ ತಿಳ್ಕೊಂಡಿದ್ದೀನಿ ನೀನು? ಕನ್ಸಲ್ ತಿಳ್ಕೊಬೇಡ ನೀನು. ನನ್ ಮಾತು ಕೊಟ್ಬಿಟ್ಟಿನಿ ನಾನು. ಅವಳು ಹುಟ್ಟಿದ ತಕ್ಷಣ ನಾನು ಸೊಸೆನೇ ಇವಳು ಅಂತ. ನೀನೇನು ಮಾಡ್ಕೊಳಕ್ ಆಯ್ಕಿಲ್ಲ. ಇನ್ನೇನು ಮಾಡ್ಕೊಳಕ್ ಆಯ್ಕಿಲ್ಲ ಗೊತ್ತಾ? ಅದ್ ಹೆಂಗ್ ಮದುವೆ ಮಾಡ್ಕೊಂಡ್ ಬಂದಿ ನಮ್ಮ ಮನೆಗೆ? ನಾನು ನೋಡೇ ಬಿಡ್ತೀನಿ. ಮಗ ಒಪ್ಕೊಂಡಿರ್ತಾನೆ ಅವಳನ್ನ ಮದುವೆ ಮಾಡ್ಕೊಂಡ್ ಬಂದಿ ನೀನು. ಮಗಂದು ನಿಂದು ಯಾವ ಲೆಕ್ಕ? ನಿನ್ ಮಗನ್ ನೋಡ್ಬಿಟ್ಟೆ ನಾನು ಮದುವೆ ಮಾಡೋದು. ಮದುವೆ ಮಾಡೋ ಟೈಮ್ಗೆ ನಾನು ಹೆಂಗೋ ನಾನು ಮಾಡೋದು ನನ್ಗೆ ಗೊತ್ತು ಕತೆ. ನೀನು ಜಾಸ್ತಿ ಮಾತಾಡ್ಬೇಡ ನೀನು. ನಾನು ತಂಗಿ ಸುದ್ದಿಗೆ ಇನ್ನೊಂದು ದಿವಸ ಓದ್ಗಿದ್ಬಿಟ್ರೆ ಮಾತ್ರ ಲಕ್ಷ್ಮಿ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನಮ್ಮಿ ನೀನು? ಏನು ಅಂತ ನನ್ನ ತಂಗಿ ಜೊತೆಗೆ ಜಗಳಕ್ಕೆ ಹೋಗಿದ್ದಿ ಅಂತಲ್ಲ ನೀನು?
ತಂಗಿ ಜೊತೆಗೆ ಜಗಳಕ್ಕೆ ಹೋಗಿದಿ ಅಂತಲ್ಲ ನೀನು. ಅದೇ ಓ ಚಾಡಿ ಹೇಳಿ ಕಳ್ಸ್ಬಿಟ್ಲಾ ಬಂದಿದ್ದು ಜಗಳ ಆಡೋದು ಅಂತ ಅಷ್ಟು ಬಿದ್ದು ಚಾಡಿ ಹೇಳಿ ಕಳ್ಸ್ಬಿಟ್ಟಿಲ್ಲ ಇಲ್ಲಿದ್ದಾಗಲೂ ನೆಮ್ಮದಿ ಕೊಡ್ನಿಲ್ಲ ಮದ್ವೆ ಆದ್ರೂ ನೆಮ್ಮದಿ ಕೊಡ್ತಾ ಇಲ್ಲ ಈಗ ಅವಳ ಮಗಳು ತಗೊಂಡ್ ಬಂದ್ಬಿಟ್ಟು ಇನ್ನು ಸಾಯಿ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಅಲ್ವಾ ನೀವು ನನ್ನ ಮನೆಗೆ ಅವಳೇನ ಮದುವೆ ಆಯ್ತೀನಿ ಅಂದ್ರೆ ನಾನ್ ಮಾತ್ರ ಬದುಕಿರಾಕಿಲ್ಲ. ಏನ್ ಮಾಡೀಗ ಅವಳೇ ಈ ಮನೆ ಸೊಸೆ, ಮಾಲನೇ ಈ ಮನೆ ಸೊಸೆ, ಅರ್ಥ ಮಾಡ್ಕೊಬಿಡು. ಇನ್ನೂ 10 ವರ್ಷ ಆಗಲಿ 5 ವರ್ಷ ಆಗಲಿ ಅವಳೇ ಈ ಮನೆ ಸೊಸೆ ಆಗ್ಬೇಕಾಗಿರೋದು. ನೀನು ಯಾವ ಹೆಣ್ಣಿಲ್ ತರಕಾಯ್ಕಿಲ್ಲ. ತರಕಾಯ್ಕಿಲ್ಲ ನಮ್ಮ ತಮ್ಮನ ಮಗಳು ಅವಳೆ ನಾನು ತಮ್ಮನ ಮಗಳನ್ನೇ ಮದುವೆ ಮಾಡ್ಕೊ ಬರೋದು ನಾನು. ಹಾಕತ್ತಿದ್ರು ಮಾಡ್ಕೊಬತ್ತ ಹಾಕತ್ತಿದ್ರೆ ಹೆಂಗ್ ಮದ್ವೆ ಮಾಡ್ಕೊ ಬಂದಿ ನಾನು ನೋಡೇ ಬಿಡ್ತೀನಿ. ತಂಗಿ ಮಗ್ಳ ಈ ಮನೆ ಸೊಸೆಯಾಗಿ ಬರ್ಬೇಕು, ಅರ್ಥ ಆಯ್ತಾ? ಅರ್ಥ ಆಯ್ತ್ರವ ನಿಮ್ಗೂ? ಆಯ್ತು ಮಾವಯ್ಯ ಆಯ್ತು ಕಣ್ ಮಾವಯ್ಯ. ಅಯ್ಯೋ ನನ್ನ ಮೈದ ಮದುವೆ ಮಾಡ್ತೀನಿ ಅಂತ ಕಿತ್ತಾಟದಲ್ಲಿ ಅವ್ನು ಮದುವೆ ಆದ ನಂಗೆ ಉಳ್ಕೊಂಡವನೆ. ಕಿತ್ತಾಡಿ ಅವನಿಗೂ ವಯಸ್ಸಾಯ್ತದೆ ಹೆಣ್ಣು ಕೊಡ್ದ ಯಾರು ಹೆಣ್ಣು ಕೊಡೋದಿಲ್ಲ ಆಯ್ತಾರೆ. ನನ್ನ ತಂಗಿ ಬೈತಿದ್ಲಂತೆ. ನನ್ನ ತಂಗಿ ಮಗಳು ಏನು ಮಾಡಬಾರ್ದು ಮಾಡ್ಬಿಟ್ಲ, ಅವನಿಗೆ ಕೋಳಿ ತಿನ್ಕೊಬಿಟ್ಲು. ಏನಾಯ್ತು? ಇನ್ನೊಂದು ತಗೊಂಡ್ರಾಯ್ತು, ಅದಕ್ಕೇನು ಬೈಯೋದು? ಇವಳೆ ಸಂಪಾದನೆ ಮಾಡ್ಕೊ ಹೊತ್ಕೊಂಡು ಬಂದಿದ್ಲ. ನನ್ನ ತಂಗಿಗೆಲ್ಲ ಬೋದಳಂತ, ನನ್ನ ತಂಗಿಗೆಲ್ಲ ಓ ಭಾರಿ ಹೆಚ್ಕೊಬಿಟ್ಟವಳೆ. ಹೆಚ್ಕತ ಅವ್ರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟವಳೆ. ಬಡ್ಡಿ ಬಂದ್ರೆ ಇಟ್ಟಿಗೆ ಟಿಕ್ಕಿರಿ ಟಿಕ್ಬಿಟ್ರೆ ಮಾತ್ರ ನಿಮ್ಮಿಬ್ಬರು ಬಿಟ್ಟು ಕೊಡಕ್ಕಿಲ್ಲ ನಾನು. ಸರಿ ಬಿಡಿಯತ್ತಮ್ಮ ಒಂದು ಕೆಲಸ ತಪ್ಪು. ಯಾಕ್ರವ ಇಷ್ಟೊಂಥರ ಖುಷಿಯಾಗಿದ್ದೀರಿ ಇವತ್ತು? ಆ ಸುಡ್ಗಾಡ್ಗೆ ಹೋಗಕ್ಕೆ ಹೋಗು ಒಳ್ಳೇದಾಗ್ಲಿ. ಅತ್ತೆ ಸಾರ್ಗೆನಕ್ಲಿ ನನ್ನೇ ಹಂಗೆ ಬೇಯಿಸ್ಬಿಡು ಮಾತಾಗಿ ನಿದ್ರು ತಾನೆ ನಿಮ್ಗೆಲ್ಲ ಆಗೋದಿಲ್ಲ. ಅಯ್ಯ ಹಂಗಲ್ಲ ಕಣತ್ತೆ ನಾವೇ ಮಾಡಿದ್ರು ಕೇಳ್ದಾನೆ ಮಾಡ್ಬೇಡ ಅಂತಿದ್ರು. ಅದಕ್ಕೆ ಕೇಳಿಲ್ಲ ಅನ್ಕೊಂಡು ಕತೆ ಕೇಳ್ತಾ ಕೂತಿದ್ದ ನಿನ್ ಕತೆಯ ಹೋಗಿ ಮೊದ್ಲು ಮಾಡು. ಹೊಸಸಿ ಹಾಕು ಕಾಳ ಅಡುಕ್ಬೇಡ ಎಲ್ಲ ಹೊಸಸಿ ತಿನ್ನಿ ಮನೇಲಿ ಎಲ್ಲ ತಿಂದು ಖಾಲಿ ಮಾಡಬೇಡಿ. ಸರಿ ಬಿಡಿ ಕೂತಿರ್ತಾಳೆ ಅಡಿಗೆ ಮಾಡಿಕ್ಲ ನನ್ನೇ ಕಾಯ್ಕೊಂಡು ನಾನೇ ಮಾಡಿ ಸಾಯ್ಬೇಕು ಎಲ್ಲ ಕೆಲಸನೂ. ನಮ್ಮ ಮತ್ತೆ ಬಾರಿ ಗರ್ಮಾಗವ್ರೆ ನಾನು ಮೊದಲು ಒಳಗೆ ಸೇರ್ಕತೀನಿ. ತಾರಾ ನಿಂತ್ಕೋ ಏನತ್ತಮ್ಮ ವಾತಾವರಣ ಎದ್ದು ನೀರು ಕಾಯಿಸ್ಕೊಂಡು ಉಯ್ಕೊಂಡು ರೆಡಿಯಾಗಿ. ಸರಿ ಅತ್ತಮ್ಮ ಏನ್ ಮಾಡುದು ಸಳಾಗಿ ಸಾಯ್ಬೇಕಲ್ಲ ನಾವು. ಹೋಗಿ ಕರಿತೀನಿ. ಕರೀಲ್ಲ ಅಂದ್ರೆ ಅತ್ತಮ್ಮ ಹುಡ್ಬೇಕಲ್ಲ ಬೆನ್ನೆತ್ ಪಿಚಾಚಿಗಳು ಕರಿದೆ ಹೋದ್ರೆ. ಮುಂದುವರಿಯೋದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.